ಸ್ವತಃ ಅವರು ಇಂಜಿನಿಯರ್ ಆದ ಕಾರಣ ಅದನ್ನು ನಾನು ಮಾಡಿಫಿಕೇಷನ್ ಎಲ್ಲ ಮಾಡಿ ಕೊಡ್ತೇನೆ. ಎಲ್ಲ ಮಾಡಿದ್ದವರೇ, ಬೈಕನ್ನು ಮಾಡಿಫಿಕೇಷನ್ ಮಾಡಿ ಒಂದು ಕಡೆಯಿಂದ ಕೃಷಿಯಿಂದ ಏನಾದ್ರು ಸಾಮಾನು ತರಬೇಕು, ಅಡಿಕೆ ಚೀಲಗಳನ್ನು ತರಬೇಕಿದ್ರೆ, ಅಡಿಕೆ ಗೊನೆಗಳನ್ನು ತರಬೇಕಿದ್ರೆ, ಅದಕ್ಕೆ ಹೀಗೆ ರಾಟೆಗಳಲ್ಲಿ ಸುಮಾರು ಹಾಕಿದ್ರೆ ಹ್ಯಾಂಗ್ ಮಾಡಿ ಕೊಟ್ಟರು ಅಂತ ಬರೆಸಬಹುದು. ಬೈಕ್ ಎಲ್ಲರ ಮನೇಲಿ ಇರ್ತದೆ, ಅದನ್ನು ಜಸ್ಟ್ ಮಾಡಿಫಿಕೇಶನ್ ಮಾಡಿ ಯೂಸ್ ಮಾಡ್ತಾ ಹೋಗ್ಬೋದು. ದಿನಕ್ಕೊಂದು 600-700 ಕಲ್ಲನ್ನು ತರ್ಬೋದು ಇದರಲ್ಲಿ. ಈ ತರ ಒಂದು ಟೆಕ್ನಾಲಜಿ ಕಂಡು ಹಿಡಿದಿದ್ದು ಸುಳ್ಳದಲ್ಲಿ ನಾನು ನೋಡಿದ ಫಸ್ಟಿಗೆ ಇದೆ. ಈಗಿನ ಕಾಲದಲ್ಲಿ ನಾವು ಏನಿದ್ರು ಕೂಡ ಯಾವುದೇ ಕೆಲಸ ಆಗಬೇಕು ಅಂತ ಹೇಳಿದ್ರು ಕೂಡ ಈಸಿಯಾಗಿ ಆಗಬೇಕು. ಈಗಿನ ಕೆಲಸ ಈಗಲೇ ಆದರೆ ಇನ್ನೂ ಕೂಡ ಖುಷಿ ಆಗತ್ತೆ. ಸೊ ಹಾಗಾಗಿ ನಾನು ಇವತ್ತು ನಮ್ಮ ಆಲೇಟಿ ಗ್ರಾಮದ ಪಾಲಡ್ಕ ಅನ್ನುವಂತಹ ಪ್ರದೇಶಕ್ಕೆ ಬಂದಿದ್ದೇನೆ. ಈ ಒಂದು ಜಾಗದಲ್ಲಿ ಒಂದು ಮನೆಯನ್ನ ಕಟ್ತಾ ಇದ್ದಾರೆ. ಆ ಮನೆ ಕಟ್ಟೋದಿಕ್ಕೆ ನೀವು ನೋಡ್ತಾ ಇರ್ಬೋದು, ಎತ್ತರವಾಗಿರುವಂತಹ ಜಾಗ. ಆ ಜಾಗಕ್ಕೆ ಕಲ್ಲನ್ನ ಕೊಂಡೋಗೋದಿಕ್ಕೆ ಒಂದು ನೂತನವಾಗಿರುವಂತಹ ಒಂದು ತಂತ್ರಜ್ಞಾನವನ್ನ ಕಂಡು ಹಿಡಿದಿದ್ದಾರೆ. ಸೊ ಹಾಗಾಗಿ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ, ಬನ್ನಿ. ನನ್ನೊಂದಿಗೆ ಇದೀಗ ಈ ಒಂದು ಆಧುನಿಕ ತಂತ್ರಜ್ಞಾನ ಅಂತಾನೆ ಹೇಳ್ಬೋದು, ಅದನ್ನ ಡೈಲಿ ನೋಡ್ತಾ ಇರುವಂತಹ ಸುಧಾಕರ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಫಸ್ಟ್ ನೀವು ಇಲ್ಲಿ ಇವಾಗ ಒಂದು ಹೊಸ ತಂತ್ರಜ್ಞಾನ, ಎಲ್ಲರೂ ಕೂಡ ಈಸಿ ಆಗ್ಬೇಕು ಅನ್ನುವಂತಹ ಯೋಚನೆ ಎಲ್ಲರಿಗೂ ಕೂಡ. ಸೊ ಹಾಗಾಗಿ ಎಲ್ಲರೂ ಕೂಡ ಏನಾದ್ರು ಹೊಸತು ಕಂಡು ಹುಡುಕುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿಗೆ ನಾನು ಕೆಳಗಡೆ ನಡ್ಕೊಂಡ್ ಬಂದಾಗ ನೋಡಿದೆ, ಮೇಲ್ಗಡೆ ಈ ಒಂದು ಮನೆ ಕಟ್ತಾ ಇರುವಂತಹದ್ದು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ. ಹೇಳಿ ಸರ್, ಯಾವ ರೀತಿ? ಅದು ಏನು ಹೊಸತಂತಲ್ಲ, ಇದು ಕೆಲವು ಕಡೆ ಎಲ್ಲ ನಡೀತಾ ಇದ್ದದ್ದು. ಅದರ ಬಸ್ ಸುಳ್ಯದಲ್ಲಿ ನಾವು ಇದನ್ನೆಲ್ಲ ಯೂಸ್ ಮಾಡಿದ್ದು ಬಾರಿ ತುಂಬಾ ಕಡಿಮೆ ಅನಿಸ್ತದೆ. ನನಗೆ ಗೊತ್ತಿದ್ದಾಗ ಎಲ್ಲಿಲ್ಲ. ಅದಕ್ಕೇನು ದೊಡ್ಡ ವಿಶ್ವೇಶ್ವರಯ್ಯನ ಟೆಕ್ನಾಲಜಿ ಏನು ಬೇಕು ಅಂತಿಲ್ಲ. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಪಾಲಡ್ಕದಲ್ಲಿ ಒಂದು ಮೀನಾಕ್ಷಿ ಅಂತ ಹೇಳುವವರ ಮನೆಗೆ ನಾವು, ಅದು ತುಂಬಾ ಎತ್ತರದಲ್ಲಿದೆ, ನೀವು ಕೊಂಡಾಗಿ ಸುಮಾರು 10-25 ಮೀಟರ್ ಎತ್ತರದಲ್ಲಿದೆ. ಏಕಾಏಕಿ ಹೀಗೆ ಆಗ್ಬೇಕು. ಸೊ ಅಲ್ಲಿಗೆ ನಾವು ಫೌಂಡೇಶನ್ಗೆ ಸುಮಾರು 800 ಕಲ್ಲು ಮೇಲೆ ತರಬೇಕಿದ್ರೆ ನಮಗೆ ತುಂಬ ಕಷ್ಟ ಆಯಿತು. ಅದನ್ನು ಮ್ಯಾನ್ಯುವಲ್ ಅಲ್ಲಿ ತರಲಿಕ್ಕೆ, ಹೊತ್ತು ತರಲಿಕ್ಕೆ ವಾಹನಗಳು ಬರುವ ವ್ಯವಸ್ಥೆ ಇಲ್ಲ. ಅದು ಎಷ್ಟು ಮಾಡಿದ್ರು ನಮ್ಮಿಂದ ಆಗಲಿಲ್ಲ. ಸೊ ಆವಾಗ ನಮ್ಮ ಮಿತ್ರರು ಮತ್ತು ಮಹರ್ಷಿ ಏನು ಮಡ್ ಬ್ಲಾಕ್ ಇಂಡಸ್ಟ್ರಿಯ ಮಾಲೀಕರು ಆದಂಥ ಇಂಜಿನಿಯರ್ ಧನುಷ್ ಕಜಗದ್ದೆ ಅವರು ಮುಂದೆ ಬಂದು ಹೇಳಿದರು, ನಮ್ಮಲ್ಲಿ ಮಡ್ ಬ್ಲಾಕ್ ಮಾಡ್ತೇವೆ. ಆ ಮಡ್ ಬ್ಲಾಕ್ ಹೇಗಿದೆ ಅಂತ ನಾನು ಕಣ್ಣಾರೆ ನೋಡಿದ್ದೇನೆ. ನಮ್ಮ ಈ ಯಾವುದು ಕೆಂಪು ಕಲ್ಲು ಅಂತ ಏನು ಹೇಳ್ತೇವಲ್ಲ ಎಲೆಕ್ಟ್ರಿಕ್, ಆ ಕೆಂಪು ಕಲ್ಲಿನ ಹುಡಿಯಿಂದ ಅದರ ಇದರಿಂದ ಅವರು ಒಳ್ಳೆ ಪ್ಯಾಕ್ ಮಾಡಿ ಮಾಡೋದು. ಅದು ಬಹುಶಃ ಅತಿ ಸುಂದರವಾಗಿ ಮತ್ತು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೆ ಸಿಮೆಂಟ್ ಎಲ್ಲ ಕಡಿಮೆ ಆಗ್ತದೆ, ಹೊಯ್ಗೆ ಇದು ಬೇಕಿಲ್ಲ, ಸುಮ್ಮನೆ ಗಮ್ಮಿನ ಹಾಗೆ ಸ್ವಲ್ಪ ಇದನ್ನು ಹಾಕಿ ಮಾಡಿಸುವಂಥದ್ದು. ಮತ್ತೆ ಮನೆ ತುಂಬ ತಂಪಾಗಿ ಉಳಿತದೆ. ಸೊ ಅದ್ರ ಬಗ್ಗೆ ನಾವು ನೋಡಿದ್ದೇವೆ, ಅವರ ಆಫೀಸಲ್ಲಿ ನೋಡಿದ್ದೇವೆ, ಬೇರೆ ಬೇರೆ ಕಡೆ ನೋಡಿದ್ದೇವೆ. ತುಂಬ ಚೆನ್ನಾಗಿ ಇದನ್ನೆಲ್ಲ ಕೇರಳದಲ್ಲೆಲ್ಲ ಕೆಲವು ಕಡೆ ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ಇತ್ತೀಚೆಗೆ ಒಂದು 2-3 ವರ್ಷದಿಂದ ಇವರು ಮಾಡಿ ತುಂಬ ಸಕ್ಸಸ್ ಆಗಿ ಹೋಗಿ ಆರ್ಡ್ರ್ ಕೊಡಲಿಕ್ಕೆ ಬುಕ್ಕಿಂಗ್ ಮಾಡಬೇಕು, ಅಷ್ಟು ಡಿಮಾಂಡ್ ಇದೆ. ಸೊ ಅವರು ಹೇಳಿದರು, ಹೀಗೆ ಒಂದು ಬಡ ಮಹಿಳೆಗೆ ನಾವು ಮನೆ ಮಾಡ್ತಾ ಇದ್ದೇವೆ, ಏನು ಮಾಡ್ಬೋದು ಅಂತ ಹೇಳುವಾಗ ಅವ್ರು ಹೇಳಿದ್ರು, ಮಡ್ ಬ್ಲಾಕ್ ಕಡಿಮೆ ದರದಲ್ಲಿ ನಾನು ಕೊಡ್ತೇನೆ ಒಂದು. ಎರಡನೇದನ್ನು ಟ್ರಾನ್ಸ್ಪೋರ್ಟಿಗೆ ನಮಗೆ ತುಂಬ ಕಷ್ಟ ಆಯಿತು. ಅಂದರೆ ಈ ಏನು ಕೆಂಪು ಕಲ್ಲುಗಳನ್ನು ತೆಗೆಸುವ, ಅದು 35 ಕಿಲೋ, ನಾವು ಮಳೆಗಾಲದಲ್ಲಿ ತರುವಾಗ 38-40 ಕಿಲೋ ಆಗಿತ್ತು. ಇದು ಕೇವಲ 18 ಕಿಲೋದಲ್ಲಿ ಇದೆ. ತುಂಬ ಸುಂದರವಾಗಿದೆ. ಅದನ್ನು ಕಟ್ಟಲಿಕ್ಕೂ ಸುಲಭ, ಮೇಂಟೆನೆನ್ಸ್ ಸುಲಭ, ಸಾರಣೆ ಬೇಡ ಇತ್ಯಾದಿ ಎಲ್ಲ ಹೇಳಿದರು. ಅದರ ಬಗ್ಗೆ ಹೇಳಿದಾಗ ಇದನ್ನು ನಾನು ಹೇಳಿದೆ, ನೀವು 1800 ಕಲ್ಲು ತಂದು ಇಳಿಸುವುದು ಹೌದು ಮಾರ್ಗದಿಂದ, ಅದನ್ನು ಮೇಲೆ ತರುವ ಹಾಗೆ. ಆಗ ಅವರು ಹೇಳಿದ್ರು, ಹೀಗೆ ಮೋಟರ್ ಬೈಕನ್ನು ಮಾಡಿಫಿಕೇಷನ್ ಮಾಡ್ಬೋದು. ಸ್ವತಃ ಅವರು ಇಂಜಿನಿಯರ್ ಆದ ಕಾರಣ ಅದನ್ನು ನಾನು ಮಾಡಿಫಿಕೇಷನ್ ಎಲ್ಲ ಮಾಡಿ ಕೊಡ್ತೇನೆ. ಎಲ್ಲ ಮಾಡಿದ್ದವರೇ, ಬೈಕನ್ನು ಮಾಡಿಫಿಕೇಷನ್ ಮಾಡಿ ಅವ್ರದ್ದೇ ಬೈಕನ್ನು ತಂದು ಅದರ ರಿಮ್ ತೆಗೆದು ಇನ್ನೊಂದು ರಿಮ್ ಹಾಕಿ, ತುಂಬ ಸಿಂಪಲ್ ಇದೆ, ಬಟ್ ಟೆಕ್ನಿಕಲಿ ಗೊತ್ತಿರಬೇಕಿದೆ, ಈಸಿ ಆಗಿದೆ. ಹಾಗೆ ಅವರಿಂದಾಗಿ ಈಗ ಸುಮಾರು 1,500 ಕಲ್ಲು ಬಂದಿದೆ, ನಿಮಗೆ ಕಾಣ್ತದೆ. ಈಗ 2-3 ದಿವಸದಲ್ಲಿ 3-4 ಮಂದಿ ಸೇರಿ ಅದನ್ನು ಶಿಫ್ಟ್ ಮಾಡಿ ಇಲ್ಲಿಗೆ ಮಾಡ್ತಾ ಇದ್ದಾರೆ. ಸೊ ಭವಿಷ್ಯದಲ್ಲಿ ನಾವೇನು ಮಾಡೋದು ಅಂತ ಹೇಳಿದ್ರೆ, ಅದೇ ಏನು ಹೇಳ್ತಾರೆ, ಅಜ್ಜನಟ ಆಲದ ಮರಕ್ಕೆ ಸುತ್ತು ಬರುವ ಬದಲು ಹೊಸತನ್ನು ಅಳವಡಿಸಿಕೊಳ್ಳುವಂಥ ಮನೋಭಾವ ಬೆಳೆಸಿಕೊಳ್ಬೇಕು. ಅದರಲ್ಲಿ ಅವರು ಮಹರ್ಷಿ ಇಂಡಸ್ಟ್ರಿ ಅವರ ಬಗ್ಗೆ ನನಗೆ ತುಂಬ ಹೆಮ್ಮೆ ಮತ್ತು ನನಗೆ ಗೌರವ. ಯಾಕೆ ಅಂತ ಹೇಳಿದರೆ,
ಅವರು ಕೇವಲ 3-4 ಸಹೋದರರು ಸೇರಿಕೊಂಡು ಇಂಡಸ್ಟ್ರಿ ಮಾಡಿದ್ದಲ್ಲ, ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಪ್ಲಾನ್ ಅಂಡ್ ಎಸ್ಟಿಮೇಷನ್ ಮಾಡ್ತಾರೆ. ಮಹೇಶ್ರೀ ಅಂತೇಳಿ ಸುಳ್ಯದಲ್ಲಿ ಆಫೀಸ್ ಇದೆ. ನಮ್ಮ ವರ್ತಕರ ಸಂಘದ ಸದಸ್ಯರು ಕೂಡ ಇಂಜಿನಿಯರ್ಸ್ ಅಸೋಸಿಯೇಷನಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರು ಏನು ಮಾಡಿದ್ದಾರೆ ಅಂದರೆ ಸಿಂಪ್ಲಿಫಿಕೇಷನ್ನು ಮತ್ತು ಒಂದಷ್ಟು 10 ಮಂದಿಗೆ ಉದ್ಯೋಗಾವಕಾಶ. ಅವರ ಇಂಡಸ್ಟ್ರಿಯಲ್ಲಿ ಒಂದು 10-20 ಮಂದಿ ಇದ್ದಾರೆ, ಕನ್ಸ್ಟ್ರಕ್ಷನಲ್ಲಿ 10-20 ಮಂದಿ ಇದ್ದಾರೆ. ಸೊ ಇದನ್ನೆಲ್ಲ ಕಡಿಮೆ ದರದಲ್ಲಿ ಕೈಗೆಟುಕುವಾಗಿ, ಅದರಲ್ಲಿ ವಿಶೇಷವಾಗಿ ಕೇವಲ ಮನೆಗೆ ಈ ಕಲ್ಲು ಕೊಂಡು ಹೋಗುವ ಕೆಲಸ ಮಾತ್ರ ಅಲ್ಲ, ಕೃಷಿಕರಿಗೆ ಕೂಡ ಇದನ್ನು ಪ್ರಯೋಜನ ಆಗೋಗೆ ಅಭಿವೃದ್ಧಿಪಡಿಸಿದ್ದಾರೆ. ಇವರು ನಾವೇನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಬೈಕ್ ಇದ್ದರೆ ನೀವೇ ಮಾಡಿಕೊಳ್ಳಿ ಅಂತ. ಒಂದು ಕೇಬಲ್ ವ್ಯವಸ್ಥೆ, 2 ರಾಟೆ ವ್ಯವಸ್ಥೆ, ಮತ್ತೊಂದು ಹಗ್ಗದ ವ್ಯವಸ್ಥೆ ಮಾಡಿಕೊಂಡ್ರೆ ಸುಮಾರು 100 ಮೀಟರ್ 200 ಮೀಟರ್ಗೂ ಎಳಿಬೋದು ಅದನ್ನು. ಅದು ಹೇಳುವಂಥದ್ದು ನನಗೆ ತುಂಬ ಖುಷಿಯಾದ ವಿಷಯ ಅಂತೇಳಿ. ಕೃಷಿ ಪ್ರಧಾನವಾದ ಸುಳ್ಯ ತಾಲೂಕಿನಲ್ಲಿ ಒಂದು ಕಡೆಯಿಂದ ಕೃಷಿಯಿಂದ ಏನಾದ್ರು ಸಾಮಾನು ತರಬೇಕಿದ್ರೆ, ಅಡಿಕೆ ಚೀಲಗಳನ್ನು ತರಬೇಕಿದ್ರೆ, ಅಡಿಕೆ ಗೊನೆಗಳನ್ನು ತರಬೇಕಿದ್ರೆ, ಅದಕ್ಕೆ ಹೀಗೆ ರಾಟೆಗಳನ್ನು ಸುಮಾರು ಹಾಕಿದರೆ ಹ್ಯಾಂಗ್ ಮಾಡಿ ಟುರ್ರು ಅಂತ ಬರೆಸಬಹುದು. ಇಂಥದ್ದೆಲ್ಲ ಥೈಲ್ಯಾಂಡಲ್ಲಿ, ಮಲೇಷ್ಯಾದಲ್ಲಿ, ಸಿಂಗಪೂರಲ್ಲೆಲ್ಲ ಇದು ಮಾಮೂಲಿ. ಆದರೆ ನಾವೇನು ಮಾಡ್ತೇವೆ ಅಂತ ಅದೇ ಲೇಬರನ್ನು ಯೂಸ್ ಮಾಡಿಕೊಂಡು, ಅದೇ ಕ್ರೇನ್ಗಳನ್ನು ಯೂಸ್ ಮಾಡಿಕೊಂಡು ಅದನ್ನೇ ಮಾಡ್ತಾ ಇದ್ದೇವೆ. ಅದನ್ನು ಹೊಸತನ್ನು ಮಾಡಲಿಲ್ಲ. ಹಾಗಾಗಿ ನಮ್ಮ ಊರಿನ ಹುಡುಗರು, ಕನಕಮಜಲ್ನವರು, ನಮ್ಮ KVG ಕ್ಯಾಂಪಸ್ಸಲ್ಲಿ ಆಫೀಸ್ ಇರುವವರು, KVG ಕ್ಯಾಂಪಸ್ಸಲ್ಲಿ ಇಂಜಿನಿಯರಿಂಗ್ ಮಾಡಿದವರು, ಅವರು ಹೊಸತು ಮಾಡುವಾಗ ನಮಗೆ ತುಂಬ ಖುಷಿ. ಅವರಿಗೆ ಅವಕಾಶ ಕೊಡೋದು ಮಾತ್ರ ಅಲ್ಲ, ಅವರು ಕಡಿಮೆ ದರದಲ್ಲಿ ಕೊಟ್ಟಿದ್ದಾರೆ, ಒಳ್ಳೆ ಕ್ವಾಲಿಟಿದ್ದು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆಗೆ ಬಂದು ಅವರೇ ಮೊನ್ನೆ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಅವರು ಯಾರೋ ಬಂದವರು ಹೇಳ್ತಿದ್ದಾರೆ, 4 ಜನ ಬೆಳೆದ ಉಳ್ಳಿರಂತ. ನಾನು ಹೇಳಿದೆ ಒರಿ ಬೆಳೆದೇ ಎತ್ತು ಅವರು ಮಾಡಿದ, ಅವರು ಇಂಜಿನಿಯರು ಸ್ವತಃ ಬಂದಿದ್ದಾರೆ. ಸೊ ಇದು ನಮಗೆ ಖುಷಿ ಆಗುವಂಥ ವಿಷಯ. ಸೊ ಅವರಿಗೆ ಪ್ರೋತ್ಸಾಹ ಕೂಡ ಆಗಬೇಕು. ನನಗೆ ಒಳ್ಳೆಯದಾಯಿತು ನೀವೆಲ್ಲ ಇದನ್ನೆಲ್ಲ ಕವರೇಜ್ ಮಾಡುವಂಥದ್ದು. ಹೊಸತನ್ನು ಹುಡುಕಿದಾಗ, ನಮಗೆ ಅದರ ಪ್ರಯೋಜನವನ್ನು ಗೊತ್ತಾದಾಗ, ಅದರ ಬಗ್ಗೆ ಟೆಕ್ನಿಕಲಿ ಏನು ದೊಡ್ಡ ಇದಿಲ್ಲ. ಬಟ್ ಮಡ್ ಬ್ಲಾಕು ಅವರ ಇಂಡಸ್ಟ್ರಿಯನ್ನು ಹೋಗಿ ನೋಡುವಾಗಿದೆ. ಮಡ್ ಬ್ಲಾಕ್ ಮಾಡೋದು ಹೇಗೆ, ಅದು ಹೇಗೆ ಸುಲಭ ಸಾಧ್ಯದಲ್ಲಿ ಆಗ್ತದೆ. ನಮಗೆ ಕಲ್ಲು ಕಡಿಲಿಕ್ಕೆ ಪರ್ಮಿಷನ್ ಬೇಕು, ಹೊಯ್ಗಿಕೊಂಡು ಹೋಗಲಿಕ್ಕೆ ಪರ್ಮಿಷನ್ ಬೇಕು. ಇದನ್ನೆಲ್ಲ ಕಡಿಮೆ ಮಾಡುವಂಥ ವಿಷಯದಲ್ಲಿ ಅವರು ಇಲ್ಲೇ ಕುಳ್ಚಾರ್ ಅಂತ ಏನು ಹೇಳ್ತೇವೆ, ಅರಂತೋಡಿಗೆ ಹೋಗೋ ಪೆರಾಜೆಯಿಂದ 1 ಕಿಲೋಮೀಟರ್ ಮೊದಲು ಅಲ್ಲಿ ರೋಡ್ ಸೈಡಲ್ಲಿ ಅವರ ಇಂಡಸ್ಟ್ರಿ ಇದೆ. ಅದನ್ನು ನೋಡುವ ಹಾಗೆ ಇದೆ. ಅವರಿಗೆ ರಾ ಮೆಟೀರಿಯಲ್ಲು ಇದೆ, ಕೇವಲ ಇಲ್ಲಿ ಮಣ್ಣು ಕಾಣ್ತದೆ, ಇದೇ ರಾ ಮೆಟೀರಿಯಲ್ಲು. ಅದಕ್ಕೆ ಸ್ವಲ್ಪ ಸಿಮೆಂಟು ಅದೇನೋ ಇದು ಮಿಕ್ಸ್ ಮಾಡಿ ತುಂಬ ಸ್ವಚ್ಛ, ಅದನ್ನು ಹೊತ್ತಾಕಿದ ಅದರ ಮೇಲೆ ಆನೆ ನಿತ್ತರೂ ಏನಾಗುವುದಿಲ್ಲ, ಅಷ್ಟು ಭದ್ರವಾಗಿ ಮಾಡಿ. ನಾನು ಕಂಡಾರೆ, ಮೊನ್ನೆ ಹೋದಾಗ ಅದನ್ನು ಹೊತ್ತು ಕೆಳಗೆಲ್ಲ ಹಾಕಿ ತೋರಿಸಿದ್ದಾರೆ. ಒಳ್ಳೆಯದಾಗಿದೆ. ನನ್ನೊಂದಿಗೆ ಇದೀಗ ಧನುಷ್ ಕಜೆಗದ್ದೆ ಅವರಿದ್ದಾರೆ. ಇದೊಂದು ಆಧುನಿಕವಾಗಿರುವಂತಹ ನಮ್ಮೂರಿಗೆ ಹೊಸತು ಕಂಡುಹುಡುಕಿದವರು. ಅವರು ಮಾತಾಡಿಸ್ತೀನಿ ಅವ್ರ ಜೊತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ನಮಗೆ ಈಸಿ ಆಗತ್ತೆ, ಬೇರೆ ಕಡೆ ಇದೆ ಬಟ್ ನಮ್ಮ ಸುಳ್ಯ ತಾಲೂಕಿಗೆ ಹೊಸತು ಅನ್ನುವಂಥದ್ದು. ಇಲ್ಲಿ ಜಾಸ್ತಿ ಅಂದ್ರೆ ಟೆಕ್ನಾಲಜಿ ಬಗ್ಗೆ ಯಾರು ಅಂದ್ರೆ ಡಿಫ್ರೆಂಟ್ ಆಗಿ ಯಾವ್ದು ಸಹ ಟ್ರೈ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಟ್ರೈ ಮಾಡುವಂತ ಇದ್ರೆ ಇಲ್ಲಿ ಇನ್ನೂ ತುಂಬಾ ಚೇಂಜಸ್ ಮಾಡ್ಬೋದು. ಮತ್ತೆ ನಮ್ದು ಇಲ್ಲಿ ಸುಳ್ಯ ಅಂತೂ ಫುಲ್ ಹೈಟ್ ಡೌನ್ ಎಲ್ಲ ಇರುವಂತ ಪ್ಲೇಸಸ್ ಇರೋದು ಜಾಸ್ತಿ. ಯಾವುದೇ ಗಾಡಿಗಳೆಲ್ಲ ಹೋಗುದಿಲ್ಲ ಎಲ್ಲ ಕಡೆ. ಅಲ್ಲಿ ಎಲ್ಲ ಆಕ್ಚುಲಿ ಕೃಷಿಯವರಿಗೆ ಗೊಬ್ಬರ ತಗೊಂಡೋಗ್ಲಿಕ್ಕೆ, ಅಡಿಗೆ ತಗೊಂಡೋಗ್ಲಿಕ್ಕೆ ಇದೆಲ್ಲ ಯೂಸ್ ಮಾಡ್ಬೇಕು. ಬೈಕ್ ಎಲ್ಲರ ಮನೇಲಿ ಇರ್ತದೆ, ಅದನ್ನ ಜಸ್ಟ್ ಮಾಡಿಫಿಕೇಶನ್ ಮಾಡಿ ಯೂಸ್ ಮಾಡ್ತಾ ಹೋಗ್ಬೋದು. ಆಕ್ಚುಲಿ ನಾವಿಲ್ಲಿ ಸ್ಪ್ಲೆಂಡರ್ ಬೈಕ್, ಯಾವುದೇ ಬೈಕ್ ಅನ್ನು ತಗೊಳ್ಬಹುದು. ಬೈಕ್ ಅನ್ನು ತಗೊಂಡು ಜಸ್ಟ್ ಮಾಡಿಫಿಕೇಶನ್ ಇರುವಂತದ್ದು, ಒಂದು ರಿಮ್ ಚೇಂಜ್ ಮಾಡಿಕೊಂಡ್ರೆ ಸಾಕು. ಅದೇ ಇದಕ್ಕೆ ರಿಮ್ಮಿಗೂ ಬೇಕಾದ್ರೆ ಮಾಡ್ಬೋದು. ನಾವಿಲ್ಲಿ ಹೊಸ ಬೇರೆ ರಿಮ್ ತಗೊಂಡು ಅದಕ್ಕೆ ರೋಪ್ ಅನ್ನು ಸುತ್ತಿಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಜಸ್ಟ್ ಒಂದು ಕೆಳಗೊಂದು ಆಂಗ್ಲರ್ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದೇವೆ ಅಷ್ಟೇ. ಮತ್ತೆ ರೋಪ್ ಇಂದ ಅಲ್ಲಿಂದ ಎಳೆಯುವ ಸಿಸ್ಟಮ್ ಮಾಡಿದ್ದೇವೆ, ಇನ್ನೊಂದು ಬಳ್ಳಿಯಿಂದ ಹಾಕಿ. ಈಗ ಒಂದು 4 ಜನ ಯೂಸ್ ಮಾಡಿ ಅಲ್ಲಿ ಈಗ ಇದೇ ಪ್ಲೇಸ್ ಅಲ್ಲಿ ಆದ್ರೆ ಕೆಳಗಿಂದ ದಿನಕ್ಕೊಂದು 100-150 ಕಲ್ಲು ಮ್ಯಾಕ್ಸಿಮಮ್ ತರ್ಬೋದು. ಇದೇ ಒಂದು ಬೈಕನ್ನು ಯೂಸ್ ಮಾಡಿಕೊಂಡ್ರೆ ಯಾವುದೇ ಯಾರಿಗೂ ಕೂಡ ಜಾಸ್ತಿ ಸ್ಟ್ರೆಂತ್ ಬೀಳದೆ ದಿನಕ್ಕೊಂದು 600-700 ಕಲ್ಲನ್ನು ತರ್ಬೋದು ಇದರಲ್ಲಿ. ನಾನಿವಾಗ ಇರುವಂತಹ ಲೊಕೇಶನ್ ಇದು ಆಲೇಟಿ ಗ್ರಾಮದ ಪಾಲಡ್ಕ ಅನ್ನುವಂತಹ ಪ್ರದೇಶ. ನೀವು ನೋಡ್ತಾ ಇರ್ಬೋದು ಎಷ್ಟು ತಗ್ಗಿನ ಜಾಗ ಅಂತ. ಅಲ್ಲಿ ಮೈನ್ ರೋಡ್ ಇದೆ, ನೀವು ನೋಡ್ತಾ ಇರ್ಬೋದು. ಆ ಮೈನ್ ರೋಡ್ ಇಂದ ಈ ಒಂದು ಮನೆಗೆ ಬರ್ಬೇಕಾದ್ರೆ ನಿಜವಾಗ್ಲೂ ಒಬ್ರು ವ್ಯಕ್ತಿ ಒಂದು ಕಲ್ಲನ್ನ ಹೊತ್ಕೊಂಡು ಬರ್ಬೇಕು ಅಂತ ಹೇಳಿದ್ರೆ ಅಷ್ಟೇ ಹರಸಾಹಸ ಪಡ್ಬೇಕು, ಜೊತೆಗೆ ಸುಸ್ತು ಕೂಡ ಆಗತ್ತೆ ಅಲ್ವಾ ಸರ್. ಬಟ್ ಇವಾಗ ನೋಡಿ, ನೀವು ಕಲ್ಲನ್ನು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಷ್ಟು ಆರಾಮ್ಸಿಯಾಗಿ ಕಲ್ಲು ಬಂತು ನೋಡಿ. 3 ಕಲ್ಲು ಅಲ್ಲೊಬ್ರು ನಿಂತ್ಕೊಂಡಿದ್ದಾರೆ, ಅವರಲ್ಲಿ ಆ ಕಲ್ಲನ್ನ ಹಾಕಿ ಕೊಟ್ರೆ ಆ ಕಲ್ಲು ಆ ಬೈಕ್ ಸ್ಟಾರ್ಟ್ ಮಾಡಿ ಆದಾಗ ಆರಾಮ್ಸಿಯಾಗಿ ಇಲ್ಲಿ ಬರುತ್ತೆ. ಸೊ ಹಾಗಾಗಿ ಸರ್ ಹೇಳಿ, ನೀವೇ ಒಂದು ಈಗ ನೂತನವಾಗಿರುವಂತಂದ್ರೆ ಸುಳ್ಯ ತಾಲೂಕಿಗೆ ಸರ್ ಹೇಳಿದ ಹಾಗೆ ಒಂದು ಹೊಸ ಪರಿಚಯ ಅಂತ. ಸೊ ಹಾಗಾಗಿ ಜನರಿಗೆ ನೀವು ಕೇಳಿದ್ರೆ ಯಾರಾದ್ರೂ ನಿಮ್ಗೆ ಅಪ್ಡೇಟ್ ಕೇಳಿದ್ರೆ ಮಾಹಿತಿ ಕೊಡ್ಬೋದು. ಮಾಹಿತಿ ಕೊಡ್ಬೋದು. ಅಂದ್ರೆ ಅವ್ರವ್ರಿಗೆ ಯಾವ ತರ ಬೇಕು ಅಂತ ಅವ್ರು ಕೇಳಿದ್ರೆ ಅವ್ರದ್ದು ಐಡಿಯಾಸ್ ಎಲ್ಲ ನಾವು ಹೇಳಿ ಕೊಡ್ಬೋದು. ನೋಡಿ, ನಮಗೆ ಅಷ್ಟು ಗುಂಡಿಂದ ಬರ್ಬೇಕಾದ್ರೆ ನಿಜವಾಗ್ಲೂ ಅವರಿಗೂ ಕಷ್ಟನೇ. ಬಟ್ ಇಂತ ಒಂದು ಈಸಿ ಮೆಥಡ್ ಹುಡುಕಿದೀರಾ, ನಿಜವಾಗ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ನಾನು ನಿಮಗೆ. ಅಂದ್ರೆ ಸರ್ ಕೂಡ ಹೇಳ್ತಾ ಇದ್ರು ಕಲ್ಲು ನೀವು ಈಸಿ ಕಲ್ಲು ಮಾಡ್ತೀರಾ ಅಂತ. ಅದು ಯಾವ ರೀತಿ ಸರ್ ಕಲ್ಲು ನಿಮ್ದು ಅಂತ? ನಾವಂದ್ರೆ ಈಗ ನಮ್ಮಲ್ಲಿ ಜಾಸ್ತಿ ಯೂಸ್ ಮಾಡ್ತಿರೋದು ಮುರ ಕಲ್ಲು. ಅದಕ್ಕೆ ನಾವು ಆಲ್ಟರ್ನೇಟ್ ಆಗಿ ಯೂಸ್ ಇದು ಮಾಡಿರುವಂತದ್ದು ಮಡ್ ಬ್ಲಾಕ್ ಅಂತ. ಇದೆ ಇಂಟರ್ಲಾಕಿಂಗ್ ಇರುವ ಕಾರಣ ಇದಕ್ಕೆ ಹೊಯ್ಗೆ ಸಿಮೆಂಟ್ ಯಾವ್ದು ಬೇಕಾಗಿಲ್ಲ, ಈಸಿಯಾಗಿ ಫಿಕ್ಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಪ್ಲಾಸ್ಟಿಂಗ್ ನ ಅವಶ್ಯಕತೆ ಕೂಡ ಇಲ್ಲ.
ಒಂದು ಬ್ಲಾಕ್ ಮೇಲೆ ಒಂದು ಬ್ಲಾಕ್ ಲಾಕ್ ಆಗಿಕೊಂಡು ಹೋಗ್ತದೆ. ಓಕೆ ಮತ್ತೆ ಇವನ್ ಡೈರೆಕ್ಟ್ ಅದ್ರ ಮೇಲೆ ರೂಫ್ ಆರ್ ಪಿಲ್ಲರ್ ಯಾವ್ದು ಬೇಕಾದ್ರೂ ಮಾಡ್ಬೋದು. ಲೋಡ್ ಬೇರಿಂಗ್ ಕೆಪಾಸಿಟಿ ಕೂಡ ಇದೆ. ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಕಲ್ಲಿಗೆ? ಒಂದು ಬ್ಲಾಕ್ಗೆ 34 ರೂಪಾಯಿ. 34 rupees ಮಾಡ್ತೀರಾ. ಸೇಮ್ ನಿಮಗೆ ಕೆಂಪು ಕಲ್ಲಿದೆ ಪ್ರೈಸ್ ಅಲ್ಲಿ ಇದು ಬರುತ್ತೆ. ಪ್ಲಾಸ್ಟಿಂಗ್ ಇದೆಲ್ಲ ಉಳಿಯುತ್ತೆ. ನನ್ನೊಂದಿಗೆ ಇದೀಗ ಈ ಒಂದು ಕಲ್ಲನ್ನ ಮೇಲ್ಗಡೆ ಸಾಗಾಟ ಮಾಡೋದಿಕ್ಕೆ ಇಲ್ಲೊಬ್ರು ವ್ಯಕ್ತಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೆಸರು? ನಮ್ಮ ಹೆಸರು ರವಿಚಂದ್ರ ಸ್ವಾಮಿ. ಓಕೆ, ನಿಮಗೆ ಇವಾಗ ಈ ಕಲ್ಲನ್ನ ಅಲ್ಲಿ ಜನಕ ಈಸಿಯಾಗಿ ಸಾಗಾಟ ಮಾಡ್ತಾ ಇದ್ದಾರೆ. ನೀವು ಕಂಡ ಪ್ರಕಾರ ಈಸಿ ಆಗತ್ತಾ ಕೆಲಸ, ಹೇಗೆ ಅಂತ? ಈ ಕೆಲಸ ಈಜಿ ಆಗುತ್ತೆ ಮೇಡಮ್. ಫಸ್ಟಿಗೆ ಇಲ್ಲಿ ಒಂದು ಕಲ್ಲ ಮೇಲೆ ಹೋಗ್ಬೇಕಂದ್ರೆ ಉಸಿರು ಮೇಲ್ ಬರ್ತಾ ಇತ್ತೇನೋ? ಓಕೆ, ಸುಮಾರು ಒಂದು 5 ನಿಮಿಷ ಮೇಲೇನೆ ಆಗ್ತದೆ. ಹೋಗಿ ಕೆಳಗೆ ಬಂದು ಕೆಳಗಡೆಯಿಂದ ಮೇಲೆ ಹೋಗ್ಬೇಕು. ನೀವೇ ತಗೊಂಡು ಹೋಗ್ತಾ ಇದ್ರಿ ಫಸ್ಟಿಗೆ? ಹೌದು. ಈ ತರ ಒಂದು ಟೆಕ್ನಾಲಜಿ ಕಂಡು ಹಿಡಿದಿದ್ದು ಸುಳ್ಯದಲ್ಲಿ ನಾನು ನೋಡಿದ್ದು ಫಸ್ಟಿಗೆ ಇದೆ. ನೀವು ಎಷ್ಟು ವರ್ಷ ಆಯ್ತು ಸುಳ್ಯಕ್ಕೆ ಬಂದು? ನಾನು ಒಂದು 10 ವರ್ಷ ಆಯ್ತು ಮೇಡಮ್. ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಈ ತರ ನಾನು ಕೆಲಸ ಮಾಡೋದು ಫಸ್ಟ್ ಟೈಮ್. ಓಕೆ, ತುಂಬಾ ಶ್ರಮ ಬೇಕಾಗತ್ತೆ. ಎಲ್ಲ ಕಡೆ ಈ ತರ ಇದ್ರೆ ನಿಮಗೆ ಈಸಿ ಆಗತ್ತೆ ಅನ್ನುವಂತ ನಿಮ್ಮ ಮಾತು ಅಲ್ವಾ? ಕೆಲವು ಕಡೆ ಕಷ್ಟ ಇರ್ತದಲ್ಲ ಮೇಡಮ್. ಅಲ್ಲೆಲ್ಲ ಕೆಲವೊಬ್ರು ಮನೆಯವರಿಗೆ ಸ್ವಲ್ಪ ದುಡ್ಡನ್ನು ಮುಖ್ಯಬಹುದು. ಇಲ್ಲ ಮೇಸ್ತ್ರಿನೋ ಕಾಂಟ್ರಾಕ್ಟರ್ ಯಾರಿಗೆ ಒಳ್ಳೇದಾಗ್ಬೋದು ಅಂತ. ಸರ್ ನಿಮ್ಮ ಹೆಸರು? ರವಿಚಂದ್ರ ಸ್ವಾಮಿ. ಯಾವ ಊರು ಸರ್? ಗಂಗಾವತಿ ಮೇಡಮ್. ನೋಡಿದ್ರಲ್ಲ, ಇದಿಷ್ಟು ನಾನು ತಂದಿರುವಂತಹ ಹೊಸ ಮಾಹಿತಿ. ನಮಗೆ ಈಸಿಯಾಗಿ ಆಗ್ಬೇಕು ಯಾವುದೇ ಕೆಲಸ ಅಂತ ನಾವು ಜಾಸ್ತಿ ಸರ್ಚ್ ಮಾಡ್ತಾ ಇರುವಾಗ ನನ್ನ ಕಣ್ಣಿಗೆ ಕಂಡಿರುವಂತಹದ್ದು ಈ ಒಂದು ಹೊಸ ಮೆಥಡ್. ಸೊ ಹಾಗಾಗಿ ನಿಮಗೆ ಕೂಡ ಇಂಟ್ರೆಸ್ಟ್ ಇದ್ರೆ ನಾನು ನಂಬರ್ ಡಿಸ್ಪ್ಲೇ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ನೀವು ಇಂಜಿನಿಯರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನುವಂತಹ ಮಾಹಿತಿನ ಹೇಳ್ತಾ, ಅದಾಗಿತ್ತು ವಿಶೇಷ. ರಿಪೋರ್ಟರ್ ಹಸೈನಾ ಜಯನಗರ್ ಜೊತೆ ಕ್ಯಾಂಪ್ ಪರ್ಸನ್ ಕೌಶಿಕ್ ರಾಮ್, ನಾನು ಪೂಜಶ್ರೀ ತೇಜ್ಕೋಳಿ, ಸುದ್ದಿ ನ್ಯೂಸ್ ಸುಳ್ಯ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್. ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ, ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್, ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತಲೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ.